ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಮಾನವ ಕಳ್ಳ ಸಾಗಾಣಿಕೆ ತಡೆಗೆ ಎಲ್ಲ ಇಲಾಖೆ ಅಧಿಕಾರಿಗಳು ಒಗ್ಗೂಡಿ ಕೆಲಸ ಮಾಡಿ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರಾಜೇಶ್ ಎನ್ ಹೊಸಮನೆ ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರ ಸಂಯುಕ್ತಾಶ್ರಯದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ನಗರದ ಜಿಲ್ಲಾ ಪಂಚಾಯತ್ನ ನಜೀರ್ ಸಭಾಂಗಣದಲ್ಲಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ವಿವಿಧ ಸಹಭಾಗಿದಾರರ ಇಲಾಖೆಯ ಅಧಿಕಾರಿಗಳಿಗೆ ಹಾಗೂ ಕಾವಲು ಸಮಿತಿಯ ಸದಸ್ಯರಿಗೆ ಬುಧವಾರ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಒಂದು ದಿನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ವಕೀಲರಾದ ತ್ರಿವೇಣಿ ಪತ್ತಾರ್ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಕುರಿತು ವಿಶೇಷ ಉಪನ್ಯಾಸವನ್ನ ನೀಡಿದರು. ಕೂಡ ನಾವು ಇವತ್ತು ಸಮಾಜದಲ್ಲಿ ನೋಡ್ತೀವಿ. ಆದ್ದರಿಂದ ಈ ಬಗ್ಗೆ ನ್ಯೂಸ್ ಟ್ಯಾಗ್ ಕನ್ನಡದೊಂದಿಗೆ ಸಿಡಿಪಿಒ ಸವಿತಾ ಅವರು ಮಾತನಾಡಿದ್ದು ಹೀಗೆ. ಕ್ರಮವಾಗಿ ಸಾಗಣೆ ಮಾಡ್ತಕ್ಕಂಥ ಒಂದು ಜಾಲ, ಆ ಜಾಲಕ್ಕೆ ಒಳಗಾಗದಿರಲಿ ಅಂತ ಒಂದು ಅರಿವು ಕಾರ್ಯಕ್ರಮವನ್ನು ಈ ದಿನ ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ವಿವಿಧ ಭಾಗಿದಾರ ಇಲಾಖೆಗಳು ಹಾಗೂ ಕಾವಲು ಸಮಿತಿಯ ಸದಸ್ಯರಿಗೆ ಈ ಒಂದು ದಿನದ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದಲ್ಲದೆ ಕೂಡ ನಾವು ನಮ್ಮ ಏನು ಕಾರ್ಯವ್ಯಾಪ್ತಿಯಲ್ಲಿ ನಮ್ಮ ಅಂಗನವಾಡಿ ವರ್ಕರ್ಸ್ ಇದ್ದಾರೆ, ಹಾಗೆ ಬೇರೆ ಇಲಾಖೆ ಆಶಾ ಕಾರ್ಯಕರ್ತೆಯರದೊಂದು ಸಭೆಗಳಲ್ಲಿ ಇದ್ರ ಬಗ್ಗೆ ಅರಿವು ಕಾರ್ಯಕ್ರಮ ಕಂಟಿನ್ಯೂ ಆಗಿ ಮಾಡ್ತಾನೆ ಇದ್ದೀವಿ. ಇದ್ರ ಉದ್ದೇಶ ಇಷ್ಟೇ, ಅವರು ಬೇರೆ ಒಂದು ಮೋಸದ ಒಂದು ಜಾಲಕ್ಕೆ ಒಳಗಾಗದೆ ಅರಿವನ್ನು ಮೂಡಿಸ್ಕೊಂಡು ಅವರು ಈ ಥರ ಒಂದು ಇದಕ್ಕೆ ದೌರ್ಜನ್ಯಕ್ಕೆ ಒಳಗಾಗದೇ ಇರಲಿ ಅಂತಂದೇಳಿ ಇವರು ಒಂದು ಜಾಲ ಇದೆ, ಒಂದು ನೆಟ್ವರ್ಕ್ ಇದೆ. ಇದು ಆ ನೆಟ್ವರ್ಕ್ ಮೂಲಕ ನಮಗೆ ಯಾರು ಆತ್ಮೀಯರು ಇರ್ತಾರೆ ಅವ್ರ ಮೂಲಕನೇ ಅವರು ಒಂದು ಸಂಬಂಧವನ್ನು ಬೆಳೆಸಿ ಅವ್ರನ್ನ ವಿವಿಧ ಉದ್ದೇಶಗಳಿಗಾಗಿ, ಅಂದರೆ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಡಿಸೋದಿರ್ಬೋದು, ಅಥವಾ ಅಂಗಾಂಗವನ್ನು ಮಾರಾಟ ಮಾಡೋದಕ್ಕಿರ್ಬೋದು, ಅಥವಾ ಈ ಮಹಿಳೆಯರನ್ನ ಯಾವುದೋ ಒಂದು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ವಿದೇಶಿಗಳಲ್ಲಿ ಒಂದು ಡ್ಯಾನ್ಸ್ ಮಾಡ್ತಕ್ಕಂಥದ್ದಿರ್ಬೋದು, ಅಥವಾ ದೇಹ ಮಜ್ಜನ ಮಾಡಲಿಕ್ಕೆ ಇಂಥ ಒಂದು ವಿವಿಧ ಕೃತ್ಯಕ್ಕೆ ಒಳಪಡಿಸ್ತಾ ಇದ್ದಾರೆ. ಅದೇ ರೀತಿ ಮಕ್ಕಳು ಕೂಡ ತುಂಬ ಈ ಒಂದು ಇದಕ್ಕೆ ಒಳಗಾಗೋದ್ರಿಂದ ಇದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕಂತ ಈ ದಿನ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಪ್ರಕರಣ ಯಾವುದು ಇನ್ನೂ ನಮಗೆ ಕಂಡು ಬಂದಿಲ್ಲ, ಆದರೂ ಇದು ಅರಿವು ಕಾರ್ಯಕ್ರಮ ಅಂತೂ ಕಂಟಿನ್ಯೂ ಆಗಿ ಆಗಲೇಬೇಕಾಗಿದೆ. ಇದರಿಂದ ನಾವು ಇದನ್ನ ತಡಿಬೇಕಾಗಿದೆ, ಮಾನವ ಕಳ್ಳ ಸಾಗಾಣಿಕೆಯನ್ನು. ಅದರಿಂದ ಪ್ರತಿ ವರ್ಷ 30ನೇ ತಾರೀಕು ಜುಲೈ 30ರಂದು ನಾವು ಈ ಕಾರ್ಯಕ್ರಮವನ್ನು ದೇಶಾದ್ಯಂತ ಮಾಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಕೂಡ ಟಾರ್ಗೆಟೆಡ್ ಆಡಿಯನ್ಸ್ ವಿವಿಧ ಭಾಗಿದಾರ ಇಲಾಖೆಗಳು, ಕಾವಲು ಸಮಿತಿಯ ಸದಸ್ಯರು, ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಕಾವಲು ಸಮಿತಿ ಇದೆ. ಅದು ಪ್ರತಿ 3 ತಿಂಗಳಿಗೊಂದ್ಸಲ ಇದೊಂದು ಮಕ್ಕಳ ಮತ್ತು ಮಹಿಳೆಯರ ಅಕ್ರಮ ಸಾಗಾಣಿಕೆ ತಡೆಗಟ್ಟೋದಕ್ಕೋಸ್ಕರನೇ ಆ ಕಾವಲು ಸಮಿತಿ ಮೂಲಕ ಆ ಸಭೆ ತಗೊಂಡು ಅಲ್ಲೇನಾದರೂ ಆ ವ್ಯಾಪ್ತಿಯಲ್ಲಿ ಯಾರಾದರೂ ಈ ಥರ ಒಳಗಾಗಿದ್ದರೆ ಅಥವಾ ಅದನ್ನ ತಡೆಗಟ್ಟೋದಕ್ಕೆ ಇದೆಲ್ಲ ಕ್ರಮ ಮಾಡ್ತಿದ್ದಾರೆ. ಹಂಗಾಗಿ ಆ ಭಾಗಿದಾರ ಇಲಾಖೆಗಳಿಗೆ ಮಾತ್ರ ನಾವು ಈ ದಿನ ಮಾಡ್ತಾ ಇದ್ದೀವಿ ಅರಿವು ಕಾರ್ಯಕ್ರಮನ. ಓಕೆ, ಥ್ಯಾಂಕ್ ಯು. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.